ಡಾಕ್ಟರ್, ಬೆಳಿಗ್ಗೆ ಎದ್ದಾಗ ನನ್ನ ಕುತ್ತಿಗೆಯಲ್ಲಿ ವಿಪರೀತ ನೋವು. ನನ್ನ ಡಿಸ್ಕಿನಲ್ಲಿ ಏನಾದರೂ ಸಮಸ್ಯೆ ಆಗಿರಬಹುದೇ ಅಥವಾ ನರದಲ್ಲೇನಾದರೂ ಒತ್ತಡವಿರಬಹುದೇ? ಬಹಳ ಸಲ ಇದು ನರದಲ್ಲಿ ಅಥವಾ ಡಿಸ್ಕ್ನಲ್ಲಿ ಸಮಸ್ಯೆ ಇಲ್ಲದಿರಬಹುದು. ಬಹುತೇಕ ಸಲ ಇದು ನಾವು ಉಪಯೋಗಿಸುವ ತಲೆದಿಂಬಿನಲ್ಲಿ ಇರಬಹುದು. ನಮಸ್ಕಾರ, ನಾನು ಡಾಕ್ಟರ್ ರಾಧಿಕಾ ಮರಾಠೆ, ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್. ಇಂದು ನಿಮಗೆ ದಿಂಬುಗಳ 3 ತಪ್ಪುಗಳನ್ನು ತಿಳಿಸುತ್ತೇನೆ. ನಮ್ಮ ಕುತ್ತಿಗೆಯಲ್ಲಿ ಒಂದು ಸಾಮಾನ್ಯವಾದ ವಕ್ರತೆ ಇರುತ್ತದೆ. ಅದನ್ನು ನಾವು ಸರ್ವೈಕಲ್ ಲಾರ್ಡೋಸಿಸ್ ಅಂತ ಕರೆಯುತ್ತೇವೆ. ದಪ್ಪನೆಯ ದಿಂಬನ್ನು ಉಪಯೋಗಿಸಿದಾಗ ಕುತ್ತಿಗೆಯು ಮುಂದೆ ತಳ್ಳಲ್ಪಡುತ್ತದೆ. ಆಗ ಕುತ್ತಿಗೆಯ ಸಣ್ಣ ಸಂದುಗಳು, ಸ್ನಾಯುಗಳು, ನರಗಳಲ್ಲಿ ಒತ್ತಡ ಉತ್ಪತ್ತಿಯಾಗುತ್ತದೆ. ಮೊದಲನೆಯ ತಪ್ಪು, ತುಂಬ ಎತ್ತರವಾದ ದಿಂಬನ್ನು ಬಳಸುವುದು. ತುಂಬ ಎತ್ತರವಾದ ದಿಂಬನ್ನು ಬಳಸಿದಾಗ ನಮ್ಮ ಕುತ್ತಿಗೆ ಮುಂದಕ್ಕೆ ತಳ್ಳಲ್ಪಡುತ್ತದೆ. ರಾತ್ರಿಯ 6 ರಿಂದ 8 ತಾಸು ಇದೇ ಪೊಸಿಷನಲ್ಲಿ ಮಲಗುವುದರಿಂದ ಡಿಸ್ಕ್ ಮೇಲೆ, ಸ್ನಾಯುಗಳ ಮೇಲೆ ಹಾಗೂ ನರಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಎರಡನೆಯ ತಪ್ಪು, 2 ಅಥವಾ ಹೆಚ್ಚು ದಿಂಬುಗಳನ್ನು ಬಳಸುವುದರಿಂದ ಕುತ್ತಿಗೆ ಮುಂದಕ್ಕೆ ತಳ್ಳಲ್ಪಡುತ್ತದೆ. ಇದರಿಂದ ಮತ್ತೆ ಡಿಸ್ಕ್ ಮೇಲೆ ಒತ್ತಡ ಹೆಚ್ಚುತ್ತದೆ ಹಾಗೂ ಬೆಳಿಗ್ಗೆ ಎದ್ದಿರುವಾಗ ಕುತ್ತಿಗೆ ಕಟ್ಟಿದಂತಾಗುತ್ತದೆ. ಮೂರನೆಯ ತಪ್ಪು, ಹೊಟ್ಟೆಯ ಮೇಲೆ ಮಲಗುವುದು. ಇದರಿಂದ ಬಹುತೇಕ ಸಮಯ ನಮ್ಮ ಕುತ್ತಿಗೆ ತಿರುಗಿ ಇರುತ್ತದೆ. ಇದರಿಂದ ಸಣ್ಣ ಪುಟ್ಟ ಸಂದುಗಳು, ನಾವು ಅದನ್ನು ಫೆಸೆಟ್ ಜಾಯಿಂಟ್ ಎಂದು ಹೇಳುತ್ತೇವೆ, ಅದು ಹಾಗೂ ನರಗಳ ಮೇಲೆ ಒತ್ತಡ ಬೀರಿರುತ್ತದೆ. ಈಗ ಸರಿಯಾದ ತಲೆದಿಂಬು ಹೇಗಿರಬೇಕು? ಬೆನ್ನಿನ ಮೇಲೆ ಮಲಗುವವರಿಗೆ 8 ರಿಂದ 10 ಸೆಂಟಿಮೀಟರ್ ಎತ್ತರವಿರಬೇಕು. ಬದಿಗೆ ತಿರುಗಿ ಮಲಗುವವರಿಗೆ 10 ರಿಂದ 12 ಸೆಂಟಿಮೀಟರ್ ಎತ್ತರದಲ್ಲಿರಬೇಕು. ನಮ್ಮ ಕುತ್ತಿಗೆಯ ವಕ್ರವನ್ನು ಸಾಮಾನ್ಯವಾಗಿ ದಿಂಬು ಬೆಂಬಲಿಸಬೇಕು. ನಿಮ್ಮ ತಲೆದಿಂಬು ಸರಿ ಇದೆ ಎಂದು ಹೇಗೆ ಗೊತ್ತಾಗುತ್ತದೆ? ಕುತ್ತಿಗೆ ಸರಳವಾಗಿರಬೇಕು. ಕಿವಿ, ಭುಜ ಹಾಗೂ ಸೊಂಟ ಒಂದೇ ಸಾಲಿನಲ್ಲಿ ಇರಬೇಕು. ಬೆಳಿಗ್ಗೆ ಎದ್ದಾಗ ಕುತ್ತಿಗೆಯ ಮೇಲೆ ಒತ್ತಡ ಅಥವಾ ನೋವು, ಹಿಡಿದ ಹಾಗೆ ಆಗುವುದು ಆಗಿರಬಾರದು. ಗಮನದಲ್ಲಿಡಿ, ನಿಮ್ಮ ಕುತ್ತಿಗೆ 6 ರಿಂದ 8 ಗಂಟೆಗಳ ಕಾಲ ತಲೆದಿಂಬಿನ ಮೇಲೆ ಇರುತ್ತದೆ. ಸರಿಯಾದ ತಲೆದಿಂಬು ಆಯ್ಕೆ ಮಾಡುವುದು ಅತ್ಯಗತ್ಯ. ನಿಮ್ಮ ಕುತ್ತಿಗೆಯ ಹೆಲ್ತ್ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋವನ್ನು ಇಷ್ಟಪಟ್ಟರೆ ಸೇವ್ ಮಾಡಿ ಹಾಗೂ ಶೇರ್ ಮಾಡಿ.